ಯಡಿಯೂರಪ್ಪನವ್ರು ಹೇಳಿದ್ರಂತ, ಇಲ್ಲ ನೆಕ್ಸ್ಟ್ ನೀವು ನಿಲ್ಲರಪ್ಪ ಅಂತೇಳಿ. ಅದಕ್ಕೆ ಅವ್ರು ಬಯಸ್ತಾ ಇದ್ದರು, ಅದನ್ನು ಆಸೆ ಪಟ್ಟಿದ್ರು, ಆದರೆ ಆಗಲಿಲ್ಲ. ಅದು ಇವತ್ತು ಪರೀಕ್ಷಾ ಕಾಲ. ಮತದಾರಂತೂ ಜಬರ್ದಸ್ತಾಗಿ ಮತ ಹಾಕೋದಕ್ಕೆ ಹೋಗ್ತಾ ಇದ್ದಾರೆ. ಯಾರಿಗೆ ಹಾಕ್ತಾ ಇದ್ದಾರೆ ಮಾತ್ರ ನಿಮಗೆ ಗೊತ್ತದ, ಗುಟ್ಟುಗಳನ್ನು ಸುಲಭ ಬಿಟ್ಟು ಕೊಡೋದಿಲ್ಲ ಅಂತೇಳಿ. ಹೀಗಾಗಿ ಸಮರ್ಥ ಗೆಲ್ತಾರೋ ಅಥವಾ BJP ಅಭ್ಯರ್ಥಿ ಅವರು ಮೂಲತಃ JDS ಅವರು. ಹೀಗಾಗಿ ಇಲ್ಲೇ ಒಂದು ರೀತಿಯಿಂದ ಯಡಿಯೂರಪ್ಪನವ್ರಿಗೆ ಒಂದು ಥರ್ಡ್ ಕೊಟ್ಟು ಪೊಸಿಟಿವ್ ಸೇರಿಸಿ JDS ಈ ವ್ಯಕ್ತಿಯನ್ನು ನಮ್ಮ HD ಕುಮಾರಸ್ವಾಮಿಗಳು ಏನೋ ಪ್ರಭಾವ ಮಾಡಿ ತಂದು ನಿಲ್ಲಿಸಿದ್ದಾರೆ. ಅವರು ಈ ST ಸಮುದಾಯಕ್ಕೆ ಸೇರಿದಂಥವ್ರು ಇದ್ದಾರೆ. ಹೀಗಾಗಿ ಈ ಒಂದು ಹೊಸ ರೀತಿಯ ಒಂದು ಕಾಂಬಿನೇಷನ್ ಮಾಡಿದ್ದಾರೆ, OBC ಕಾಂಬಿನೇಷನ್ ಮಾಡಿ ಈ ಸಲ BJP ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರಿಗೆ ಕೊಟ್ಟಿದ್ದಾರೆ ಟಿಕೆಟ. ಅದು ಸಹಿತ ಇವತ್ತು ಪರೀಕ್ಷಾ ಕಾಲ ಆಗ್ಯದ. ಯಾಕಂದ್ರೆ BJP ಅಲ್ಲಿ ಗೆದ್ದಿದ್ದೇ ಇಲ್ಲ. ಅಷ್ಟು ಪ್ರಭಾವಿ ಆದಂಥ ಹಿಡಿತವನ್ನು ನಮ್ಮ ಶಾಮನೂರು ಶಿವಶಂಕರಪ್ಪನವರು ಪಡೆದಂಥದ್ದು. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಜೋರಾಗಿ ಮತ್ತು ಈ ಕಳೆದ ರಾತ್ರಿ ಆಗಿರ್ಬೋದು, ಅದ್ರ ಹಿಂದಿನ ರಾತ್ರಿ ಆಗಿರ್ಬೋದು, ಜಬರ್ದಸ್ತಾಗಿ ಪ್ರಚಾರಗಳಾಗಿದ್ದಾವೆ. ಮತ್ತು ಇನ್ನಂತೆ ಎರಡು ಕಡೆ ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಈಗಂತ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಎಲ್ಲೆಲ್ಲಿ ನಾವು ಸೋಲ್ತೀವಿ ಅಂತ ಅನಿಸ್ತದನೋ ಅಲ್ಲೆಲ್ಲ ಸ್ವಲ್ಪ ದುಡ್ಡು ಹಂಚೋದು ನಡ್ಕೊಂಡ್ಬಂದು ಕಾಯ್ಕದ. ಅದಕ್ಕೆ ಯಾರೂ ಏನಪ್ಪ ಅದು ಈ ಒಂದು ಆರೋಪಕ್ಕೆ ಅಪವಾದ ಇಲ್ಲೇ ಇಲ್ಲ. ಅವ್ರು ಮಾಡ್ಬೋದು, ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾರೆ, ನೀವು ಮಾಡಿದ್ರಿ ಅಂತೇಳಿ. ಅವ್ರು ಸಿಗೋದು ಇಲ್ಲ. ಮತ್ತು ಅಧಿಕಾರಿಗಳಿಗೆ